ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತುಂಬ ಜನ ನೋಡ್ತಾ ಇದ್ದೀರಾ, ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಕೇಳ್ಕೊಳ್ಳುತ್ತಾ, ಈ ದಿನ ದ್ವಾದಶ ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಆಗುವಂತಹ ಗೋಚಾರ ಫಲಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋಗಳಿಂದ ನಾವು ದ್ವಾದಶ ರಾಶಿಗಳಲ್ಲಿ ಮೇಷ ಆದಿ ವೃಷಭ ರಾಶಿಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ಮೂರನೆಯ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಇರುವಂತಹ ಗೋಚಾರ ಫಲಗಳೇನು, ಗ್ರಹ ಸ್ಥಿತಿ ಅನುಕೂಲತೆ ಏನು, ತಗೋಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳೇನು ಮತ್ತು ಇತ್ಯಾದಿ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೀವು ನೋಡಬೇಕು ಅಂತ ಹೇಳುತ್ತಾ, ಮಿಥುನ ರಾಶಿ ಅಕ್ಟೋಬರ್ ತಿಂಗಳಲ್ಲಿ ರಾಶಿಯಲ್ಲೇ ಇರುವಂತಹ ಗುರು ಪರಮಾತ್ಮರು ಅತಿಚಾರ ಸಂಚಾರದಿಂದ ಕಟಕ ರಾಶಿಗೆ ಬಂದು ಈ ಡಿಸೆಂಬರ್ 6ರ ಮೇಲೆ 7ನೇ ತಾರೀಕಿಂದ ಎಗೈನ್ ಲಗ್ನಕ್ಕೆ ಜನ್ಮದಲ್ಲೇ ಗುರು ಮಹಾಶಯರ ಆಗಮನ ಆಗ್ತಾ ಇದೆ. ಅಂದರೆ ಒಟ್ಟಾಗಿ ಈ ಮಾಸದಲ್ಲಿ ಮಿಥುನ ರಾಶಿಯವರು ಕೆಲವೊಂದು ವಿಷಯಗಳಲ್ಲಿ ನಿರ್ಧಾರಗಳು ಮಾಡುವಾಗ, ಕೆಲವೊಂದು ವಿಷಯಗಳಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ನೀವು ತುಂಬ ಹುಷಾರಾಗಿ ಕೆಲವೊಂದು ವಿಷಯಗಳನ್ನು ಅದರ ಸೆನ್ಸಿಟಿವಿಟಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರುತ್ತೆ. ಇಲ್ಲಿವರೆಗೂ ಕೂಡ ಗುರುಬಲ ಇತ್ತು. ಕಳೆದ 1.5 ತಿಂಗಳಿಂದ ಇರುವಂತಹ ಗುರುಬಲ 5ನೇ ತಾರೀಕುವರೆಗೂ ಅನುಕೂಲವಾಗಿದ್ದರೂ ಕೂಡ 6ನೇ ತಾರೀಕಿಂದ ಅಗೇನ್ ಜನ್ಮಕ್ಕೆ ಲಗ್ನಕ್ಕೆ ಬರುವಂತಹ ಗುರುಬಲದಿಂದ, ಅಂದರೆ ಗುರು ಆಗಮನದಿಂದ ಮತ್ತು ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಆತಂಕಗಳು ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಅಂದರೆ ಕೆಲವೊಂದು ವಿಷಯಗಳನ್ನು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೋಬೇಕಾಗಿರುತ್ತೆ. 5ನೇ ತಾರೀಕು ಒಳಗಡೆ ನೀವು ಮುಖ್ಯವಾಗಿರುವಂತಹ ತೀರ್ಮಾನಗಳು ತಗೊಳ್ಳುವಂತಹ ವಿಷಯಗಳಲ್ಲಾಗಿರಬಹುದು ಅಥವಾ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಸ್ವಲ್ಪ ಪ್ರೀ ಪ್ಲ್ಯಾನ್ಡ್ ಆಗಿ ಈ ಮಂತಲ್ಲಿ ಬಡ್ಜೆಟ್ ಏನು, ಮಾಡಬೇಕಾಗಿರುವಂತಹ ಖರ್ಚುಗಳನ್ನು ಇತ್ಯಾದಿ ವಿಷಯಗಳನ್ನು ಕೂಡ, ಅಥವಾ ಉದ್ಯೋಗ ಬದಲಾವಣೆಗಳಾಗಿರ್ಬೋದು ಇತ್ಯಾದಿ ವಿಷಯಗಳ ಮುಖ್ಯವಾಗಿರುವಂತಹ ತೀರ್ಮಾನಗಳು ಗುರು ಬದಲಾವಣೆ ಆಗೋಕ್ಕೆ ಮುಂಚೆ ಧನಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ತೀರ್ಮಾನಗಳು ಮಾಡಬೇಕಾಗಿರುತ್ತೆ. ಲಗ್ನದಲ್ಲಿ ಗುರು ಆಗಮನ ಆದ ಮೇಲೆ ನಿಮಗೆ ಹೊಸ ಉದ್ಯೋಗ ಪ್ರಯತ್ನಗಳಾಗಿರಬಹುದು, ಉದ್ಯೋಗ ಬದಲಾವಣೆಗಳಾಗಿರಬಹುದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಿಗೆ ಅನುಕೂಲತೆ ಇರುತ್ತೆ ಅಂತ ಹೇಳ್ತಾ, ಇನ್ನು ಬುಧನ ಸ್ಥಾನ ನಾವು ನೋಡುವುದಾದರೆ 6ನೇ ಮನೆಯಲ್ಲಿ ಋಣ ರೋಗ ಶತ್ರುಸ್ಥಾನದಲ್ಲಿ ಈ ಮಾಸದಲ್ಲಿ ಬುಧ, ಕುಜ ಮತ್ತು ಶುಕ್ರರು 6ನೇ ಮನೆಯಲ್ಲಿ ಇರುತ್ತಾ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ 6ನೇ ಮನೆಯಲ್ಲಿರುವಂತಹ ಗುರು ಪರಮಾತ್ಮರು ಸ್ವಲ್ಪ ಆರೋಗ್ಯದ ಮೇಲೆ ದೃಷ್ಟಿ ಇಡಬೇಕಾಗಿರುತ್ತೆ. ಈಗ ಸೀಸನ್ನು ವಿಂಟರು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಈ ಶ್ವಾಸಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ, ಶೀತಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸಣ್ಣ ಪುಟ್ಟ ಅಂತ ನೆಗ್ಲೆಕ್ಟ್ ಮಾಡುವುದು ಬೇಡ. ಈಗ ಸೀಸನಲ್ಲಾಗಿ ಬರುವಂತಹ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸೂಕ್ತ ಮೆಡಿಕೇಷನ್ ಮುಖಾಂತರ ಅಥವಾ ಡಾಕ್ಟರ್ ಪರ್ಯವೇಕ್ಷಣೆಯಲ್ಲಿ ನೀವು ಆರೋಗ್ಯದ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಅದು ಊಟದ ಅಥವಾ ನೀರಿನ ವ್ಯತ್ಯಯ ಆಗಿರ್ಬೋದು, ಈಗ ಇರುವಂತಹ ತಂಪಾದ ವಾತಾವರಣ ಆಗಿರ್ಬೋದು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಜೋಪಾನ. ಅದರ ಜೊತೆಗೆ ಸ್ವಲ್ಪ ಕೆಲಸದ ಒತ್ತಡ ಕೂಡ ಅಧಿಕವಾಗಿರುತ್ತೆ. ಸಮ್ಟೈಮ್ಸ್ ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡುವುದರಿಂದ, ಈ ವೃತ್ತಿ ಉದ್ಯೋಗಗಳಲ್ಲಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವುದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಆರೋಗ್ಯದ ಮೇಲೆ ಪ್ರಭಾವವನ್ನು ತೋರಿಸುವುದಕ್ಕೆ ಕಾರಣವಾಗಬಹುದು. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪಂಚಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರ ಮಹಾಶಯರು 6ನೇ ಮನೆಗೆ ಬರ್ತಾ ಇದ್ದಾರೆ. ಋಣರೋಗ ಶತ್ರುಸ್ಥಾನ. ಈ ಋಣರೋಗ ಶತ್ರುಸ್ಥಾನ 6ನೇ ಮನೆಯಲ್ಲಿ ಶುಕ್ರ ಬಂದಿದೆ ಅಂದರೆ ಏನಾಗುತ್ತೆ, ಮುಖ್ಯವಾಗಿ ಮಹಿಳೆಯರ ಜೊತೆ, ಸ್ತ್ರೀಯರ ಜೊತೆ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಅದು ಮನೆಯಲ್ಲಾಗಿರಬಹುದು, ವೃತ್ತಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರಬಹುದು, ಕಾರ್ಯಾಲಯಗಳಲ್ಲಾಗಿರಬಹುದು, ಮಹಿಳೆಯರ ಜೊತೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ತ್ರೀಯರ ಜೊತೆ ಕೆಲವೊಂದು ಮಾತುಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಅದು ವಿಪರೀತ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಘರ್ಷಣಪೂರಿತವಾಗಿರುವಂತಹ ವಾತಾವರಣ
ಮತ್ತು ಸ್ತ್ರೀಯರ ಜೊತೆ ವೈರವನ್ನು ಕಟ್ಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ. ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಖ್ಯವಾಗಿ ಪುರುಷರು ಸ್ತ್ರೀಯರೊಡನೆ ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು ಅಥವಾ ಕೆಲವೊಂದು ಕೇಳುವಂತಹ ಸಂದರ್ಭಗಳಲ್ಲಾಗಿರಬಹುದು, ದ್ವಂದ್ವಾರ್ಥಗಳು ಅಥವಾ ಬೇಕು ಅಂತ ಟೀಕೆ ಮಾಡುವುದು, ವಿಮರ್ಶೆ ಮಾಡುವುದು ಇತ್ಯಾದಿ ವಿಷಯಗಳನ್ನು ಈ ಮಾಸದಲ್ಲಿ ದಯವಿಟ್ಟು ನೀವು ಮಾಡಲಿಕ್ಕೆ ಹೋಗಬೇಡಿ. ಅದು ಎಲ್ಲಿಂದೋ ಸ್ಟಾರ್ಟಾಗಿ ಎಲ್ಲಿಯೋ ಮುಗಿಯೋಕೆ ಕಾರಣಕರ್ತರಾಗ್ತಾ ಇರುತ್ತೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ಏನಾದರೂ ನಿಮ್ಮ ಈ ಸ್ವಂತ ಆಪ್ತರಿಂದ ಏನಾದರೂ ಹಣಕಾಸಿನ ಸಹಾಯವನ್ನು ಪಡೆಯಿರುವಂತಹ ಸಂದರ್ಭಗಳಲ್ಲಿ ಅವರಿಂದ ಮರುಪಾವತಿ ಮಾಡಿ ರಿಟರ್ನ್ ಪಡೆಯೋದಕ್ಕೆ ಸ್ವಲ್ಪ ಒತ್ತಡ ಅನ್ನೋದು ಈ 6ನೇ ಮನೆಯಲ್ಲಿರುವಂತಹ ಶುಕ್ರನು ಸ್ವಲ್ಪ ಈ ಫಿನಾನ್ಷಿಯಲ್ ಮನಿ ರಿಲೇಟೆಡ್ ವಿಷಯದಲ್ಲಿ ಸ್ವಲ್ಪ ಒತ್ತಡವನ್ನು ಉಂಟು ಮಾಡ್ತಾ ಇರುತ್ತಾರೆ. ಮತ್ತು ಪುರುಷರಿಗೆ 6ನೇ ಮನೆ ಶುಕ್ರ. ಮತ್ತು ಸ್ತ್ರೀಯರಿಗೆ ಯಾವ ರೀತಿ ಇರುತ್ತೆ? ಸ್ತ್ರೀಯರಿಗೆ ತಾವು ಸ್ವತಂತ್ರವಾಗಿ ದುಡಿಮೆ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ನೂತನ ಉದ್ಯೋಗ ಪ್ರಯತ್ನಗಳ ಅನುಕೂಲವಾಗಿರುತ್ತೆ. ಅಥವಾ ಉದ್ಯೋಗದಲ್ಲಿರುವಂತಹ ಸ್ತ್ರೀಯರಿಗೆ ಆದಾಯವು ಹೆಚ್ಚಳವಾಗುತ್ತೆ. ಮುಖ್ಯವಾಗಿ ಈ 6ನೇ ಮನೆಯಲ್ಲಿರುವಂತಹ ಶುಕ್ರ 20ನೇ ತಾರೀಕುವರೆಗೂ ಕೂಡ ಈ ರೀತಿ ಅನುಕೂಲ ಸ್ಥಿತಿಯಲ್ಲಿರ್ತಾರೆ. 20ರ ನಂತರ ಕೂಡ ಸಪ್ತಮದಲ್ಲಿ ಬರುವಂತಹ ಈ ಶುಕ್ರ ಮಹಾಶಯ ಮುಖ್ಯವಾಗಿ ಒಳ್ಳೆ ಪರಿಚಯಗಳನ್ನು, ಅಂದರೆ ಹೊಸ ಆಫೀಸಲ್ಲಾಗಿರ್ಬೋದು, ಹೊಸ ವ್ಯಕ್ತಿಗಳ ಪರಿಚಯಗಳು, ಅದರಲ್ಲಿ ಕೂಡ ಈಗ ಪುರುಷ ಸ್ತ್ರೀಯರ ಮಧ್ಯೆ, ಯುವಕರ ಮಧ್ಯೆ ಈ ಹೊಸ ಪರಿಚಯಗಳು ಸ್ನೇಹವಾಗಿ ಅಥವಾ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಪರಿಚಯವನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯಲು ಮನೆಯವರ ಅಂದರೆ ನಿಮ್ಮ ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳ ಪ್ರಪೋಸಲ್ ಓಕೆ ಮಾಡೋದಾಗಿರ್ಬೋದು, ವಿವಾಹ ಮಾಡ್ಕೋಬೇಕನ್ನುವಂತಹ ನಿಮ್ಮ ಪ್ರಯತ್ನಗಳಿಗೆ ಮನೆಯವರ ಅನುಮೋದನೆ ಸಿಗುವುದಾಗಿರ್ಬೋದು. ಒಟ್ಟಾಗಿ ಪಂಚಮಾಧಿಪತಿ ಶುಕ್ರ ಆಗಿರೋದ್ರಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ 20ರ ನಂತರ ಈ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಸತಿಪತಿಗಳ ಮಧ್ಯೆ ಏನಾದರೂ ವಿರಸವಿರುವಂತಹ ಸಂದರ್ಭಗಳಲ್ಲಿ, ವಿರುದ್ಧ ಭಾವನೆಗಳಿರುವಂತಹ ಸಂದರ್ಭಗಳಲ್ಲಿ ಈಗವೆಲ್ಲವೂ ಕೂಡ ಮಾಯವಾಗಿ ತಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಜೀವನವನ್ನು ಅನ್ಯೋನ್ಯವಾಗಿ ಗಳಿಸಲು ಈ ಸಪ್ತಮ ಶುಕ್ರ ಅನ್ನೋದು ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೊಸ ಪರಿಚಯಗಳು ನಿಮ್ಮ ಸ್ನೇಹ ಅಥವಾ ಪ್ರೀತಿ ಪ್ರೇಮ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತೆ ಈ ಸಪ್ತಮಕ್ಕೆ ಬಂದಿರುವಂತಹ ಶುಕ್ರರು ಡಿಸೆಂಬರ್ 20ರ ನಂತರ. ಆದರೆ ಲಗ್ನಾಧಿಪತಿ ಬುಧ ಈಗ 6ನೇ ಮನೆಯಲ್ಲಿರ್ತಾರೆ. ಸೊ ಆದ್ದರಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ಅಲ್ಲಿ ಕುಜ ಕೂಡ 6ನೇ ಸ್ಥಾನದಲ್ಲಿರೋದ್ರಿಂದ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ವೆನ್ ಎವರ್ ಯು ಆರ್ ಡೀಲಿಂಗ್ ವಿತ್ ಅದರ್ ಪೀಪಲ್, ಸಣ್ಣ ಪುಟ್ಟ ಡಿಸ್ಪ್ಯೂಟ್ಸ್, ಮಾತಿನ ಮಧ್ಯೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಮಾತು ಬೆಳೆದು ಅದು ವಾಗ್ವಿವಾದಗಳಿಗೆ ದಾರಿ ಮಾಡಿಕೊಡ್ತಿರುವಂತಹ ಸಂದರ್ಭಗಳಾಗಿರ್ಬೋದು. ಅದು ಕುಟುಂಬದಲ್ಲಾಗಿರಬಹುದು, ವೃತ್ತಿ ವ್ಯಾಪಾರಗಳಲ್ಲಾಗಿರಬಹುದು, ನೀವು ಕೆಲಸ ಮಾಡ್ತಾ ಇರುವಂತಹ ಕೆಲಸದ ಪ್ರದೇಶಗಳಲ್ಲಾಗಿರಬಹುದು. ಸಣ್ಣ ವಿಷಯಗಳಿಗೆ ನೀವು ಸಣ್ಣ ಪುಟ್ಟ ಈ ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆ ಇರಲಿ, ಮಾತಿನ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ, ಈಗ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿರುವಂತಹ ಶತ್ರುತ್ವಗಳು ತುಂಬ ಆಪ್ತರಾಗಿ ಬೆಳೆದಿರ್ತಾರೆ. ಪ್ರತಿಯೊಂದು ವಿಷಯವನ್ನು ನೀವು ಅನ್ಯೋನ್ಯವಾಗಿ ಇರ್ತೀರ, ಪ್ರತಿಯೊಂದು ವಿಷಯದಲ್ಲಿ ಸಹಕಾರ ನೀಡ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಈ ಮಾತಿನ ಬರದಲ್ಲಿ ಅನಾವಶ್ಯಕವಾಗಿ ಶತ್ರುತ್ವಗಳು ಉಂಟಾಗುವುದಕ್ಕೆ ಈ ಹಣಕಾಸಿನ ವಿಷಯಗಳು ತಗೊಳ್ಳೋದು ಕೊಡೋದು ಮತ್ತು ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಇಷ್ಟು ದಿನ ನಿಮ್ಮ ಜೊತೆ ಕಷ್ಟ ಸುಖದಲ್ಲಿರುವಂತಹ ವ್ಯಕ್ತಿಗಳೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಹಂಕಾರದಿಂದ ಅವರನ್ನು ದೂರ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ನೀವೇ ಹೋಗಿ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಏನಾದರೂ ಬೇಜಾರಾಗಿದ್ದರೆ ನೀವೇ ಹೋಗಿ ಮಾತಾಡಿ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮತ್ತು ನಿಮ್ಮ ಮಿತ್ರತ್ವವನ್ನು, ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಲಗ್ನದಲ್ಲಿ ಬರ್ತಾ ಇರುವಂತಹ ಗುರು ಹೇಳಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ, ಕುಟುಂಬ ವ್ಯವಹಾರಗಳಲ್ಲಿ ಎಷ್ಟೇ ಗುರು ಲಗ್ನಕ್ಕೆ ಬಂದರೂ ಕೂಡ ಎಲ್ಲ ವಿಷಯಗಳಲ್ಲಿ ನಾನಿದ್ದೇನೆ ಅಂತ ಒಳ್ಳೆಯ ಸಪೋರ್ಟ್ ನೀಡದಿದ್ರೂ ಕೂಡ ಸ್ವಲ್ಪ ಒತ್ತಡ ಕುಟುಂಬ ವ್ಯವಹಾರಗಳಿಂದ ಅಥವಾ ಜೀವನ ಸಂಗಾತಿಯಿಂದ ಅಥವಾ ಈ ವ್ಯಾಪಾರ ಪಾಲುದಾರಿಗಳಿಂದ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಆದರೆ ಇಲ್ಲಿ ತೃತೀಯ ಸ್ಥಾನದಲ್ಲಿ ಧೈರ್ಯ,
ಪರಾಕ್ರಮ ಶೌರ್ಯ ಸ್ಥಾನದಲ್ಲಿರುವಂತಹ ಕೇತುವಿನ ಮುಖಾಂತರ ಸ್ವಲ್ಪ ವಿಘ್ನೇಶ್ವರನ ಆರಾಧನೆ ಮಾಡಿಕೊಂಡು, ದೇವರೇ ನೀನೇ ಯಾವುದೇ ಆತಂಕಗಳನ್ನು, ವಿಘ್ನಾಯಕ ಅಂತ ಹೇಳ್ತೀವಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆತಂಕಗಳನ್ನು ಬರದೆ ಈ ಯಶಸ್ವಿಯಾಗಲಿ ಅಂತ ಆ ವಿಘ್ನೇಶ್ವರನಿಗೆ, ಆ ಗಣನಾಯಕನಿಗೆ ನಮಸ್ಕಾರವನ್ನು ಸಲ್ಲಿಸಿ, ಸ್ತೋತ್ರವನ್ನು ಸಲ್ಲಿಸಿ ಕೆಲಸವನ್ನು ಆರಂಭ ಮಾಡಿ ನಿಮ್ಮ ಆತ್ಮವಿಶ್ವಾಸಕ್ಕೆ, ಧೈರ್ಯಕ್ಕೆ ಅವರು ನಿಮಗೆ ಜೊತೆಯಾಗಿ ನಿಂತು ನಿಮ್ಮ ಕೆಲಸಗಳನ್ನು ಯಶಸ್ವಿ ಮಾಡ್ತಾರೆ. ಈ ಟೈಮಲ್ಲಿ ಏನಾದರೂ ನೀವು ಸಾಲಗಳಿಗೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ, ಪರ್ಸ್ನಲ್ ಲೋನ್, ಹೋಮ್ ಲೋನ್, ವೆಹಿಕಲ್ ಲೋನ್ ಇತ್ಯಾದಿ ವಿಷಯಗಳಲ್ಲಿ ಋಣ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳೇನಾದರೂ ಇದ್ದರೆ, ಮೊದಲನೆಯ ವಾರ ಡಿಸೆಂಬರಲ್ಲಿ ಪ್ರಯತ್ನ ಮಾಡೋದಕ್ಕೆ ಆದಷ್ಟು ಅನುಕೂಲವಾಗಿದೆ. 7ನೇ ತಾರೀಕು ಒಳಗಡೆ ಪ್ರಯತ್ನ ಮಾಡೋದಕ್ಕೆ ನೀವು ನೋಡಿ ಪ್ಲ್ಯಾನ್ ಮಾಡಿಕೊಳ್ಳಿ ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಈ ಸಪ್ತಮದಲ್ಲಿ ಹೇಳಿದ್ದೇವೆ, ಕುಜ ಮಂಗಳ ಗ್ರಹ, ಕೆಂಪು ಗ್ರಹ, ಕೆಲವೊಂದು ಘರ್ಷಣೆಗಳಿಗೆ ಕಾರಣವಾಗುವಂತಹ ಗ್ರಹ ಕುಜ ಬರುವುದರಿಂದ ವೈವಾಹಿಕ ಜೀವನದಲ್ಲಿ ಶುಕ್ರ ಸ್ವಲ್ಪ ಅನುಕೂಲತೆ ನೀಡ್ತಾ ಇದ್ರೂ ಕೂಡ ಸಣ್ಣ ಪುಟ್ಟ ಈಗೋ ಪ್ರಾಬ್ಲಮ್ಸು ಅಥವಾ ನಾನು ಗ್ರೇಟು ನೀನು ಗ್ರೇಟು ಅನ್ನುವಂತಹ ವಾದ ವಿವಾದಗಳು ಅನ್ನೋದು ಬೇಡ. ಇಲ್ಲಿ ಎಲ್ಲರೂ ಕೂಡ ಅವರವರ ವ್ಯಕ್ತಿತ್ವಕ್ಕೆ, ಅವರವರ ಸ್ವತಂತ್ರಕ್ಕೆ, ರೆಸ್ಪೆಕ್ಟ್ಗೆ ಕೊಡಬೇಕಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ 15ನೇ ತಾರೀಕುವರೆಗೂ ರವಿ 6ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸ್ವಲ್ಪ ಈ ಗೌರ್ಮೆಂಟ್ ಆಫೀಸರ್ಸ್ ಅವರೊಂದಿಗೆ ವಾದ ವಿವಾದಗಳು, ಯಾಕೆ ನೀವಿನ್ನೂ ಕೆಲಸ ಮಾಡಿಕೊಡೋಕ್ಕೆ ಡಿಲೇ ಮಾಡ್ತಾ ಇದ್ದೀರಾ, ಯಾಕೆ ಡಿಲೇ ಅನಾವಶ್ಯಕವಾಗಿ, ಈ ರೀತಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು ಅಥವಾ ಮನಸ್ಪರ್ಧೆಗಳು ಬರೋದಕ್ಕೆ ಚಾನ್ಸ್ ಇರುತ್ತೆ. ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆ ಕೆಲವೊಂದು ವಿಷಯಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಏನಾದರೂ ಈ ಕೋರ್ಟ್ ಕೇಸ್ ವ್ಯವಹಾರಗಳಂತ ಲ್ಯಾಂಡ್ ಡಿಸ್ಪ್ಯೂಟ್ಸಲ್ಲಿ ಏನಾದರೂ ಈ ಇತ್ಯಾದಿ ವಿಷಯಗಳಲ್ಲಿ ನಡೀತಾ ಇದ್ದರೆ 15ರವರೆಗೆ ನಿಮ್ಮ ಪರವಾಗಿ ಯಶಸ್ಸನ್ನು ಬರುತ್ತೆ. ಇನ್ನು 15ರ ನಂತರ ಮುಖ್ಯವಾಗಿ ತೃತೀಯ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿ, ಮುಖ್ಯವಾಗಿ ಇವರು ಸಪ್ತಮದಲ್ಲಿ ಸಂಚಾರ ಮಾಡೋದರಿಂದ ಪ್ರಯಾಣಗಳು ಅಧಿಕವಾಗಿರುತ್ತೆ. ಆಕಸ್ಮಿಕ ನಿರೀಕ್ಷಿತವಾಗಿ ಪ್ರಯಾಣಗಳು ಮಾಡಬೇಕಾಗಿರುತ್ತೆ. ಇನ್ನು ಈ ವೃತ್ತಿ ವಿಷಯಗಳಲ್ಲಿ, ಉದ್ಯೋಗದ ವಿಷಯದಲ್ಲಿ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಅಂದರೆ ಈ ಸತಿಪತಿಯರು ಸ್ವಲ್ಪ ದೂರ ಅನ್ನೋದು ವೃತ್ತಿ ವಿಷಯಗಳಲ್ಲಿ, ಈ ಅವರೊಂದು ಕಡೆ ನೀವೊಂದು ಕಡೆ, ಅಥವಾ ಬಿಸ್ನೆಸ್ ಟ್ರಿಪ್ ಅಥವಾ ಈ ಕೆಲವೊಂದು ಆಫೀಸ್ ಟ್ರೈನಿಂಗ್ಗಳಂತ ಹೇಳಿಬಿಟ್ಟು ದೂರದಲ್ಲಿ ವಾಸ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ 6ನೇ ಅಥವಾ ಸಪ್ತಮ, ಅಷ್ಟಮದಲ್ಲಿರುವಂತಹ ಬುಧ, ಕುಜ ಮತ್ತು ಶುಕ್ರರು ಅನಾವಶ್ಯಕವಾಗಿ ಘರ್ಷಣೆಗಳು, ಮಾತಿನ ಬರದಲ್ಲಿ ಕೆಲವೊಂದು ಮಾತುಗಳು ಆಡಿ ನಿಷ್ಠೂರಕ್ಕೆ ಒಳಗಾಗುವಂಥ ಸಾಧ್ಯತೆ ಇರೋದರಿಂದ ಸಾಕಷ್ಟು ಒತ್ತಡ ಇರುವಂತಹ ಸಂದರ್ಭಗಳಲ್ಲಿ ಯೋಚನೆ ಮಾಡಿ ಮಾತಾಡಿ. ಅಥವಾ ಎಲ್ಲಾದರೂ ಸಮ್ಟೈಮ್ ಏನಾಗುತ್ತೆ ಅಂದರೆ ಮಾತಿನ ಮರದಲ್ಲಿ ಅದು ಒಂದು ಜಗಳಕ್ಕೆ, ಒಂದು ಘರ್ಷಣೆಗೆ ದಾರಿ ಮಾಡಿಕೊಡ್ತಾ ಇದೆ ಅಂದರೆ ಅಂತಹ ಜಾಗದಿಂದ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ನಿಮ್ಮ ಕನ್ವರ್ಸೇಷನ್ನ ಕಂಟಿನ್ಯೂ ಮಾಡೋದು ಉತ್ತಮವಾಗಿರುತ್ತೆ. ಏನೇ ಆದ್ರೂ ಕೂಡ ಭಯ ಬೀಳುವಂತಹ ಸಮಸ್ಯೆ ಇಲ್ಲ. ಇಂತಹ ಸಮಸ್ಯೆಗಳಿದ್ರೂ ಕೂಡ, ಎಷ್ಟು ಕಷ್ಟತರವಾಗಿರುವಂತಹ ವಿಷಯಗಳಿದ್ರೂ ಕೂಡ, ಆತಂಕಗಳಿದ್ರೂ ಕೂಡ, ಲಗ್ನದಲ್ಲಿರುವಂತಹ ಗುರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರ ಕೊನೆಗೆ ನಿಮಗೆ ಸಿಕ್ಕಿ ಅದರಿಂದ ಹೊರಗಡೆ ಬರೋದಕ್ಕೆ, ಅಂತಹ ಸಮಸ್ಯೆಗಳಿಂದ ಪಾರಾಗುವುದಕ್ಕೆ ಗುರುಬಲ ಲಗ್ನದಲ್ಲೇ ಕಾಯ್ತಾ ಇದ್ದಾರೆ. ಭಯ ಯಾಕೆ? ಆದ್ದರಿಂದ ಗುರುಬಲಗೋಸ್ಕರ ಮುಖ್ಯವಾಗಿ ಗುರುವಾರದಂದು ಶ್ರೀ ಗುರುರಾಯರನ್ನು ಆರಾಧನೆ ಮಾಡುವುದರಿಂದ, ಗುರುರಾಯರ ಮಠವನ್ನು ಸಂದರ್ಶನ ಮಾಡಿ ಬೃಂದಾವನ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡುವುದರಿಂದ, ಕುಜಗ್ರಹ ಅನುಗ್ರಹಕ್ಕೋಸ್ಕರ ಮಂಗಳವಾರದಂದು ಕೆಂಪು ತೊಗರೆಯ ಬೇಳೆ ಮತ್ತು ಕೆಂಪು ವಸ್ತ್ರವನ್ನು ದಾನಾದಿಯಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಈ ಮಾಸದಲ್ಲಿ ಮಿಥುನ ರಾಶಿಯವರಂತ ಹೇಳ್ತಾ, ವಿವಾಹಾದಿ ಶುಭ ಪ್ರಯತ್ನಗಳನ್ನು ಕಂಟಿನ್ಯೂ ಮಾಡಿ. ಈಗ ಆಗಸ್ಟ್ 15 ಒಳಗಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಧನುರ್ಮಾಸ ಆರಂಭವಾಗುವುದರಿಂದ ಈ ಕೆಲವೊಂದು ಅಂದರೆ ನಿಶ್ಚಯ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲವೊಂದು ಕನ್ಫರ್ಮ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರಯತ್ನ ಕಂಟಿನ್ಯೂ ಮಾಡ್ಕೊಳ್ಳಿ, ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.